ಪೂಜಾ ಮತ್ತು ಹರೀಶ್ ಅವರೇನು ಅಥ್ಲೀಟ್ಸ್ ಅಲ್ಲ. ಅವ್ರು ಬರೀ ಇಬ್ಬರು ಜೊತೆಯಾಗಿ ಆ್ಯಕ್ಟಿವ್ ಜೀವನ ನಡೆಸ್ತಿರೋ ಸಾಮಾನ್ಯ ದಂಪತಿಗಳು. ಪೂಜಾ ಅವರು ಬೆಳೆದದ್ದು ಚಿಕ್ಕಮಗಳೂರಿನಲ್ಲಿ. ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗಿ ಮೈಸೂರಿಗೆ ಬಂದವರು. ತಮ್ಮ ಕೆರಿಯರ್ ರೂಪಿಸ್ಕೊಂಡು ಇಬ್ಬರು ಮಕ್ಕಳನ್ನು ಬೆಳೆಸಿದ್ರು. ಬೇರೆಲ್ಲ ಹೆಂಗಸ್ರ ಥರಾನೇ ಅವರು ತಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಹರೀಶ್ ಅವರು ಬೆಳೆದದ್ದು ಭದ್ರಾವತಿಯಲ್ಲಿ. ಚಿಕ್ಕವರಿರುವಾಗಲೇ ತಂದೆಯನ್ನು ಕಳ್ಕೊಂಡು ಓದೋದಕ್ಕೆ ಅಂತ ಮೈಸೂರಿಗೆ ಬಂದವರು. ಪರಿಸ್ಥಿತಿಯಿಂದಾಗಿ ಬೇಗ ಕೆಲಸ ಶುರು ಮಾಡಬೇಕಾಯ್ತು. 18ನೇ ವಯಸ್ಸಿನಲ್ಲೇ ಬಿಸ್ನೆಸ್ ಮ್ಯಾನ್ ಆದರು. ಎಲ್ಲವನ್ನು ಪ್ಲ್ಯಾನ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಂಡ್ರು. ಕೆಲಸ, ಸಂಸಾರ, ಬಿಸ್ನೆಸ್ ಹೀಗೆ ಲೈಫ್ ಬ್ಯುಸಿಯಾಗಿತ್ತು. ಆಮೇಲೆ ನಿಧಾನಕ್ಕೆ ಅವ್ರ ಲೈಫ್ಗೆ ಒಂದು ಮೂಮೆಂಟ್ ಬಂತು. ಒಂದು ಜಿಮ್, ವೀಕೆಂಡ್ ಹೈಕಿಂಗ್, ವೆಸ್ಟರ್ನ್ ಘಾಟ್ಸಲ್ಲಿ ಟ್ರೆಕ್ಕಿಂಗ್, ಒಂದಷ್ಟು 10K ರನ್, ಸಣ್ಣ ಸಣ್ಣ ದೂರದ ಸೈಕ್ಲಿಂಗ್ ನಿಧಾನಕ್ಕೆ ದೊಡ್ಡದಾಗ್ತಾ ಹೋಯಿತು. ಅದೇನು ಎಕ್ಸ್ಟ್ರೀಮ್ ಅಲ್ಲ, ದಿನ ಮಿಸ್ ಮಾಡದೆ ಪಾಲ್ಗೊಳ್ತಾ ಇದ್ರು ಅಷ್ಟೆ. ಪೂಜಾ ಅವರು ಫಿಟ್ ಆಗ್ತಾ ಹೋದ ಹಾಗೆ ಮನೆಯಲ್ಲೂ ಬದಲಾವಣೆ ಶುರುವಾಯಿತು. ಜಾಸ್ತಿ ಎನರ್ಜಿ, ಒಳ್ಳೆ ಮಾತುಕತೆ, ಮನಸ್ಸು ನಿರಾಳ. ಹರೀಶ್ ಅವರು ಅವರನ್ನು ತಡೀಲಿಲ್ಲ. ಬದಲಿಗೆ ತಾವು ಜೊತೆಗೂಡಿ ಅವ್ರ ಜೊತೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲು ಹಿಮಾಲಯದಲ್ಲಿ ಸೈಕ್ಲಿಂಗ್ ಮಾಡಿದ್ರು. ಆಮೇಲೆ ಒಂದು ದೊಡ್ಡ ಆಸೆ ಶುರುವಾಯಿತು. ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸೈಕಲ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಕೆಲಸ, ಸಂಸಾರ, ಜವಾಬ್ದಾರಿಗಳ ಮಧ್ಯೆನೇ ತಯಾರಿ ನಡೆಸಿದ್ರು. ತಮ್ಮ 40-50 ವಯಸ್ಸಿನ ಸ್ನೇಹಿತರನ್ನು ಜೊತೆಗೂಡಿಸ್ಕೊಂಡ್ರು. 22 ದಿನಗಳ ಕಾಲ ದಿನಕ್ಕೆ ಸುಮಾರು 180 ಕಿಲೋಮೀಟ್ರ್ ಸೈಕಲ್ ತುಳಿದ್ರು. 11 ರಾಜ್ಯಗಳು, ಸುಮಾರು 3750 ಕಿಲೋಮೀಟ್ರ್ ದೂರ. ಸರಿಯಾದ ನಿದ್ದೆ ಇಲ್ಲದೆ, ಬಿಸಿಲು, ಮಳೆ, ಕೆಟ್ಟ ರಸ್ತೆ, ಎದುರು ಗಾಳಿ ಎಲ್ಲವನ್ನು ಎದುರಿಸಿ ಮುಂದೆ ಸಾಗಿದ್ರು. ಯಾರಿಗೂ ಏನನ್ನು ಪ್ರೂವ್ ಮಾಡೋಕ್ಕೆ ಇದನ್ನು ಮಾಡಲಿಲ್ಲ, ಬರೀ ಸಂತೋಷಕ್ಕೆ ಅಂತ ಮಾಡಿದರು. ಲೈಫ್ ಇಂಟ್ರೆಸ್ಟಿಂಗ್ ಇರಲಿ ಅಂತ, ಮತ್ತು ಆ್ಯಕ್ಟಿವ್ ಆಗಿರೋಕ್ಕೆ ಮಾಡಿದರು. ಈ ಪ್ರಯಾಣದಲ್ಲಿ ಅವ್ರಿಗೂ ಒಂದು ಸರಳವಾದ ಸತ್ಯ ಅರ್ಥ ಆಯಿತು. ಆ್ಯಕ್ಟಿವ್ ಆಗಿರೋದು ಸಂಸಾರದಿಂದ ಏನನ್ನು ಕಸಿದುಕೊಳ್ಳಲ್ಲ ಅಂತ, ಬದಲಿಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಯಾಕೆಂದರೆ ಗಂಡ ಹೆಂಡತಿ ಜೊತೆಯಾಗಿ ಹೆಜ್ಜೆ ಹಾಕಿದಾಗ ಜೀವನ ಹಗುರ ಆಗುತ್ತೆ, ಪ್ರೀತಿ ಇನ್ನೂ ಗಟ್ಟಿಯಾಗುತ್ತೆ. ಲೈಫು ಇಷ್ಟನೇ.